ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಪ್ರೋಟೀನ್ ಪೌಡರ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಈ ಪ್ರೋಟೀನ್ ಪೌಡ್ರು ತುಂಬ ಅಂದರೆ ಯೂಸ್ಫುಲ್ಲು ಮತ್ತು ಹೆಲ್ಪ್ಫುಲ್ಲು. ಅಂದರೆ ಈಗ ಪ್ರೋಟೀನ್ ಆಲ್ಮೋಸ್ಟ್ ಎಲ್ರಿಗೂ ಎಲ್ಲರ ಬಾಡಿಗೂ ಪ್ರೋಟೀನ್ ಬೇಕೇ ಬೇಕು. ಸೊ ನಾವು ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೇಲೆ ಮಾಡಿಕೊಂಡು ಅಂದರೆ ಹೆಲ್ದಿಯಾಗಿರುತ್ತೆ ಮತ್ತು ಹೈಜೀನ್ ಇರುತ್ತೆ ಮತ್ತು ಒಂದು ನಂಬಿಕೆ ಇರುತ್ತೆ, ಇದಿದೆ ಇದೆ ಹಿಂಗೆ ಇರುತ್ತೆ ಅಂತ. ಸೊ ಆ ಥರ ಪ್ರೋಟೀನ್ನ ನಾವು ಮನೇಲೆ ಮಾಡ್ಕೊಳೋಕೆ ಆಪ್ಷನ್ ಇದ್ದಾಗ ಮಾಡ್ಕೊಂಬಿಡೋಣ. ನಾನು ಇಲ್ಲಿ ಫಸ್ಟು ಒಂದು 1/4 kg ಬಾದಾಮಿ ತೊಗೊಂಡಿದ್ದೀನಿ. ಸೊ 1/4 kg ಏನಕ್ಕೆ ಅಂದರೆ ನಾನು ಇದನ್ನು ಆಲ್ಮೋಸ್ಟ್ ಒಂದು 3 ಮಂತ್ಸ್ವರೆಗೂ ಪ್ರಿಸರ್ವ್ ಮಾಡ್ತೀನಿ. ಸೊ ಏನೂ ಆಗಲ್ಲ, ಇದು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡೋದ್ರಿಂದ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ನಾನು ಇದನ್ನೇನು ಫ್ರಿಜ್ಜಲ್ಲೇನು ಪ್ರಿಸರ್ವ್ ಮಾಡಲ್ಲ, ಹೊರಗಡೆನೇ ಇಡ್ತೀನಿ. ಒಂದು ಅಂದರೆ ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಇಡ್ತಿದ್ದೀನಿ. ಸೊ ಆಲ್ಮಂಡ್ಸು ಅಂದರೆ ತುಂಬ ಒಳ್ಳೆಯದು, ಹೆಲ್ತ್ ವೈಸ್ ನಿಮಗೆ ತುಂಬ ಒಳ್ಳೆಯದು. ಇದರಲ್ಲಿ ಮೊನೋಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಇದು ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮದು ಅಂದರೆ ತುಂಬ ಹೊತ್ತು ಫಿಲ್ ಆಗಿರುತ್ತೆ ನಮ್ಮ ಹೊಟ್ಟೆ, ಹಾಗಾಗಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು ಕಮ್ಮಿ ಆಗುತ್ತೆ. ಸೊ ಅದ್ರ ಬಾದಾಮಿ ಆಯಿತು. ಈಗ ನಾನು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ಅದು ತೊಗೊಂಡಿದ್ದೀನಿ. ಅದನ್ನು ಕೂಡ 1/4 kg ತೊಗೊಂಡಿದ್ದೀನಿ. ಅದನ್ನು ಕೂಡ ಹುರ್ಕೊತಿದ್ದೀನಿ. ಎಲ್ಲದನ್ನೂ ನಾನು ಲೋ ಫ್ಲೇಮಲ್ಲೇ ಹುರ್ಕೊತಿರೋದು, ಯಾವುದನ್ನೂ ಹೈ ಮಾಡಿ ಹುರಿತಿಲ್ಲ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಗರಿ ಗರಿ ಅಂದರೆ ಅದ್ರ ವಾಸನೆ ಅಂದರೆ ಬರಬೇಕು ಅರೋಮಾ, ಅಲ್ಲಿವರೆಗೂ ಹುರಿತೀನಿ ನಾನು. ಸೊ ಅದನ್ನು ಪಂಪ್ಕಿನ್ ಸೀಡ್ಸು ಹುರಿದಾಯಿತು. ಪಂಪ್ಕಿನ್ ಸೀಡ್ಸ್ ಕೂಡ ರಿಚ್ ಸೋರ್ಸ್ ಆಫ್ ಫೈಬರು. ಈಗ 1/4 kg ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಕೂಡ ಸಣ್ಣ ಉರಿನಲ್ಲಿ ಹುರ್ಕೊತಿದ್ದೀನಿ. ನಾನು ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಒಂದು 2 ನಿಮಿಷ ಅದನ್ನ ಬಿಡ್ಬೋದು. ನೋಡಿ, ಈಗ ಗೋಡಂಬಿ ಅಂದರೆ ಪ್ಲೇಟ್ಗೆ ಹಾಕಿಟ್ಟಿದ್ನಲ್ಲ ಆರ್ಕೊಳಕ್ಕೆ, ಸೊ ಆರ್ಕೊಂಡಿದೆ. ಈಗ ಅದನ್ನು ಪೌಡ್ರ್ ಮಾಡ್ಕೊಂಬೇಡ, ಅಂದರೆ ಜೊತೆಲೇ ಮಾಡ್ಕೋಬೋದು. ಒಂದು ಕಡೆ ಉರಿತಾ ಇದ್ರೆ ಅದು ಲೋ ಫ್ಲೇಮಲ್ಲಿ ಇರುತ್ತೆ ಅಂದರೆ ಒಂದು 2 ನಿಮಿಷ ಕೈ ಬಿಟ್ಬಿಟ್ಟು ಬಂದು ಇದನ್ನು ಕೂಡ ಪೌಡ್ರ್ ಮಾಡ್ಕೋಬೋದು, ಅಂದರೆ ಬೇಗ ಬೇಗ ಮುಗಿದೋಗುತ್ತೆ ಅಂತ. ಬಾದಾಮಿನ ಪೌಡ್ರ್ ಮಾಡಿ ಒಂದು ದೊಡ್ಡ ಬೌಲ್ಗೆ ಹಾಕಿಟ್ಬಿಡ್ತೀನಿ, ಆಮೇಲೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಮತ್ತು ಗೋಡಂಬಿನೂ ಆಲ್ಮೋಸ್ಟ್ ಆಗ್ತಾ ಇದೆ. ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಆಯಿತು. ಅಂದರೆ ಗೋಡಂಬಿನೂ ತುಂಬ ಒಳ್ಳೆಯದು, ಅದು ಹಾರ್ಟ್ ಪ್ರಾಬ್ಲಮ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಸ್ಕಿನ್ನು ಮತ್ತು ಹೇರ್ಗಂತೂ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲದರಲ್ಲೂ ಒಂದೊಂದು ಅಂದರೆ ಅಡ್ವಾಂಟೇಜಸ್ಸು ಅಂದರೆ ಬೆನಿಫಿಟ್ಸು ಇದೆ. ಸೊ ಗೋಡಂಬಿನ ಹುರಿದಿದ್ದಾಯಿತು, ಅದನ್ನು ಕೂಡ ಸೈಡ್ಗೆ ಇಟ್ಕೊತೀನಿ. ಈಗ ಅಂದರೆ 2 ಪ್ಲೇಟ್ ತೊಗೊಂಡಿದ್ದೀನಿ ನಾನು, ಎರಡರಲ್ಲಿ ಒಂದಾದ್ಮೇಲೆ ಒಂದು ಸಪ್ರೇಟಾಗಿ ತಣ್ಣಗಾಗೋಕ್ಕೆ ಇಡ್ತಾ ಇದ್ದೀನಿ. ಈ ಗೋಡಂಬಿನ ಸೈಡಲ್ಲಿ ಇಟ್ಟೋಣ. ಈಗ ಇದು ಸನ್ಫ್ಲವರ್ ಸೀಡ್ಸು, ಸೂರ್ಯಕಾಂತಿ ಬೀಜ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ 1/4 kg ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣ ಊರಿನಲ್ಲೇ ಎಲ್ಲದನ್ನು ಅಷ್ಟೇ ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೊತಿದ್ದೀನಿ. ಸೊ ಹಾಕಿ ಲೋ ಫ್ಲೇಮ್ ಅದೊಂದು ಸ್ವಲ್ಪ ಹೀಟ್ ಆಗೋದ್ರೊಳಗೆ ನೋಡಿ, ಈಗ ಪಂಪ್ಕಿನ್ ಸೀಡ್ಸು ತಣ್ಣಗಾಗಿದೆ. ಸೊ ಅದನ್ನು ಪೌಡ್ರ್ ಮಾಡ್ಕೊತೀನಿ ಜೊತೆಲಿ. ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಸಪ್ರೇಟಾಗೇ ಪೌಡ್ರ್ ಮಾಡ್ಕೊತೀನಿ. ಸೊ ಯಾಕೆಂದರೆ ಒಂದೊಂದು ತುಂಬ ಎಣ್ಣೆ ಇರುತ್ತೆ, ಹಾಗಾಗಿ ಒಂಥರ ಅಂಟಾದಂಗೆ ಆಗ್ಬಿಡುತ್ತೆ. ಒಂದೊಂದು ಒಂದು ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ಪೌಡ್ರ್ ಆಗಿದೆ. ಇದೆಲ್ಲ ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಈಗ ಗಸಗಸೆ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅದೆಲ್ಲ ಏನಾಗುತ್ತೆ ಅಂದರೆ ತುಂಬ ಎಣ್ಣೆ ಇರುತ್ತೆ, ಅಂದರೆ ಬೇರೆದ್ರೊಳಗೆ ಮಿಕ್ಸ್ ಆದರೆ ಬೇರೆ ಇದು ಡ್ರೈ ಫ್ರೂಟ್ ಕೂಡ ಪೌಡ್ರ್ ಆಗಲ್ಲ. ಸೊ ಹಾಗಾಗಿ ಸಪ್ರೇಟಾಗಿ ಮಾಡ್ಕೊತೀನಿ. ಸನ್ಫ್ಲವರ್ ಸೀಡ್ಸು ನಮ್ಮ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ವೈರಸಸ್ ಜೊತೆ ಫೈಟ್ ಮಾಡೋ ಎಬಿಲಿಟಿನೂ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಈಗ ನೋಡಿ, ಸನ್ಫ್ಲವರ್ ಸೀಡ್ಸನ್ನು ಹುರಿದಿದ್ದಾಯಿತು. ಇದನ್ನು ಕೂಡ ಸೈಡಿಗೆ ಇಟ್ಕೊತೀನಿ. ಈ ಡ್ರೈ ಫ್ರೂಟು ರೋಸ್ಟ್ ಆಗೋಕ್ಕಿಂತ ತುಂಬ ಟೈಮ್ ತೊಗೊಳಲ್ಲ. ಈಗ ಫ್ಲ್ಯಾಕ್ಸ್ ಸೀಡ್ಸು, ಅದು ಕೂಡ 1/4 kgನೇ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹುರ್ಕೊಳ್ಳೋಣ. ಫ್ಲ್ಯಾಕ್ಸ್ ಸೀಡ್ಸು ರಿಚೆಸ್ಟ್ ಸೋರ್ಸ್ ಆಫ್ ಒಮೆಗಾ 3 ಅಂದರೆ ಫ್ಯಾಟಿ ಆ್ಯಸಿಡ್ಸು, ಮತ್ತು ಪ್ರೋಟೀನು ಅಷ್ಟೇ, ಪ್ರೋಟೀನು ಸಿಕ್ಕಾಪಟ್ಟೆ ಇರುತ್ತೆ ಇದರಲ್ಲಿ. ಈಗ ನೋಡಿ, ಗೋಡಂಬಿ ತಣ್ಣಗಾಗಿದೆ. ಸೊ ಅದನ್ನು ಪೌಡ್ರ್ ಮಾಡ್ಕೊತೀನಿ. ನಾನು ಹೇಳಿದ್ನಲ್ಲ, ಜೊತೆ ಮಾಡ್ಕೊತಿದ್ದೀನಿ. ಅದು ಹಿಂಗೂ ಲೋ ಫ್ಲೇಮಲ್ಲಿ ಇರುತ್ತಲ್ಲ, ಜಸ್ಟ್ ಸೈಡಲ್ಲಿ ಒಂದು 2 ನಿಮಿಷ ಬಿಟ್ಟರೆ ಅದೇನು ತಳ ಹಿಡಿಯಲ್ಲ. ಅಂದರೆ ನಾನು ಇದು ಉರಿಯೋಕ್ಕೆ ತೊಗೊತೀವಲ್ಲ ಬಾಣಲೆ, ಅದು ಸ್ವಲ್ಪ ದಪ್ಪ ತಳ ಇರುತ್ತೆ ಹೋಗ್ಬೇಕು. ನಾನಿಲ್ಲಿ ಕಬ್ಬಿಣದ ಬಾಣಲೆ ತೊಗೊಂಡಿರೋದು, ಸೊ ಹಾಗಾಗಿ ಬಿಟ್ಟು ಬರ್ತಿದ್ದೀನಿ. ನಿಮ್ಗೆ ಅಕಸ್ಮಾತ್ ಆ ಥರ ಆಗಲ್ಲ, ಆಪ್ಷನ್ಸ್ ಇಲ್ಲ ಅಂದರೆ ಸಪ್ರೇಟಾಗಿ ಆಮೇಲೆ ಆದರೂ ಹುರ್ಕೊಳ್ಳಿ, ಅಥವಾ ಇನ್ನೊಬ್ರು ಯಾರಾದರೂ ಹೆಲ್ಪ್ ತೊಗೊಂಡು ಪೌಡರ್ ಮಾಡ್ಕೋಬೋದು. ಅಂದರೆ ಒಬ್ಬರು ಪೌಡ್ರ್ ಮಾಡ್ಬೋದು, ಒಬ್ಬರು ಹುರಿಬೋದು. ಫ್ಲ್ಯಾಕ್ಸ್ ಸೀಡ್ಸು ಆಗಿದೆ, ಇದನ್ನು ಕೂಡ ಸೈಡಲ್ಲಿ ಇಟ್ಕೊತೀನಿ ನಾನು. ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊತೀನಿ ಅಂತಾದಾಗ ಅಂದರೆ ಮಿಕ್ಸ್ ಮಾಡೋ ಅಂಥ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿಕೊಂಡು, ಅಂದರೆ ಸನ್ಫ್ಲವರು ಮತ್ತು ಪಂಪ್ಕಿನ್ನು ಆ್ಯಂಡ್ ಕ್ಯಾಶಿವು ಅದೆಲ್ಲ ಒಂದು ಇದಕ್ಕೆ ಬರುತ್ತೆ. ಸೊ ಅದನ್ನೆಲ್ಲ ಜೊತೆಲಿ ನೀವು ಮಿಕ್ಸಿ ಮಾಡ್ಕೋಬೋದು. ನೋಡಿ, ಈಗ ಸನ್ಫ್ಲವರ್ ಸೀಡ್ಸನ್ನು ತಣ್ಣಗಾಗಿದೆ, ಅದನ್ನು ಕೂಡ ನಾನು ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಮಾಡಿಕೊಂಡು ಎಲ್ಲ ಪೌಡರ್ನು ಒಂದು ಬೌಲ್ಗೆ ಸೇರಿಸ್ಕೊತಿದ್ದೀನಿ ನಾನು, ಆಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಸ್ಟವ್ ಮೇಲೆ ಇದು ವಾಲ್ನಟ್ ಹಾಕ್ಕೊಂಡಿದ್ದೀನಿ. ವಾಲ್ನಟ್ ಕೂಡ 1/4 kg ತೊಗೊಂಡಿದ್ದೀನಿ, ಅದನ್ನು ಹುರ್ಕೊತಿದ್ದೀನಿ.
ವಾಲ್ನಟ್ ತಿನ್ನೋದ್ರಿಂದ ನಮ್ದು ಬ್ರೈನ್ ಫಂಕ್ಷನಿಂಗು ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಹೆಲ್ತಿ ಗಟ್ ಮೇಂಟೈನ್ ಆಗುತ್ತೆ. ಮತ್ತೆ ವೆಯ್ಟ್ ಮ್ಯಾನೇಜ್‌ಮೆಂಟಲ್ಲಿ ತುಂಬಾ ಹೆಲ್ಪ್ ಮಾಡುತ್ತಿದು. ಮತ್ತೆ ಇದು ಎಲ್ಲಾ ನಟ್ಸ್‌ಗಿನ್ನ ಒಮೆಗಾ 3 ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ. ಈಗ ವಾಲ್ನಟ್ ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಗಸಗಸೆ ತಗೊಂಡಿದ್ದೀನಿ. ಗಸಗಸೆ ಕೂಡ 1/4 ಕೆಜಿ ತಗೊಂಡಿದ್ದೀನಿ. ಈಗ ಫ್ಲಾಕ್ಸ್ ಸೀಡ್ಸು ತಣ್ಣಗಾಗಿದೆ. ಅಂದ್ರೆ ಯಾವುದನ್ನೇ ಪೌಡರ್ ಮಾಡ್ಕೊಳೋಕೆ ಮುಂಚೆನೂ ಅದು ಫುಲ್ ತಣ್ಣಗಾಗಿದ್ದಾಗಲೇ ಮಾಡ್ಕೊಳ್ಳಿ. ಇಲ್ದಿದ್ರೆ ಹೇಳಿದ್ನಲ್ಲ ತುಂಬಾ ಎಣ್ಣೆ ಎಣ್ಣೆ ಆಗ್ಬಿಡುತ್ತೆ. ಅದು ಪೌಡರ್ ಆಗಲ್ಲ ನೀಟಾಗಿ. ಸೊ ಈಗ ಫ್ಲಾಕ್ಸ್ ಸೀಡ್ಸನ್ನು ಪೌಡರ್ ಆಯಿತು. ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ನೆಕ್ಸ್ಟು ಇದು ಗಸಗಸೆನ ಹುರ್ಕೊಳ್ಳೋಣ ನೀಟಾಗಿ. ಗಸಗಸೆನೂ ನಿಮಗೆ ಅಂದರೆ ಅದರಲ್ಲೂ ತುಂಬ ಬೆನಿಫಿಟ್ಸ್ ಇದೆ. ಈ ಗಸಗಸೆನಲ್ಲಿ ಡಯಟ್ರಿ ಫೈಬರ್ ತುಂಬ ಇರುತ್ತೆ. ಮತ್ತು ಪ್ರೋಟೀನು ಮತ್ತು ಎಸೆನ್ಷಿಯಲ್ ಮಿನರಲ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಇದು ರಿಚ್ ಇನ್ ಐರನ್ನು ಮತ್ತು ಕ್ಯಾಲ್ಶಿಯಮ್ಮು. ಮತ್ತು ಇದರಲ್ಲಿ ಒಮೆಗಾ 6 ತುಂಬ ಇರುತ್ತೆ. ಸೊ ಇದು ಒಮೆಗಾ 6ಇಂದ ನಮಗೆ ಹಾರ್ಟ್ ಪ್ರಾಬ್ಲಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ವಾಲ್ನಟ್ಟು ತಣ್ಣಗಾಗಿದೆ. ಸೊ ವಾಲ್ನಟ್ ಪೌಡರ್ ಮಾಡ್ಕೊತೀನಿ. ಗಸಗಸೆ ಹುರಿದಿದ್ದಾಯಿತು, ಅದು ಸೈಡಲ್ಲಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹುರಿದಿದ್ದಾಯಿತು. ಇನ್ನು ಎಳ್ಳು ಒಂದಿದೆ. ಸೊ ಎಳ್ಳನ್ನು ಅಷ್ಟೇ ಈಗ 1/4 ಕೆಜಿ ತೊಗೊಂಡು ಎಳ್ಳು ಕೂಡ ಹುರ್ಕೊತೀನಿ. ಎಳ್ಳು ಕೂಡ ತುಂಬ ಒಳ್ಳೆ ಗ್ರೇನು, ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದನೂ. ಸೊ ಎಳ್ಳು ತಿನ್ನೋದ್ರಿಂದ ಡಯಾಬಿಟೀಸ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಮ್ಯಾಗ್ನೀಷಿಯಮ್ ತುಂಬ ಇರುತ್ತೆ. ಮತ್ತು ಎಳ್ಳಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಹಾಗಾಗಿ ಅನೆಮಿಕ್ ಇರೋರಿಗೆ ಇದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತು ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ಇದು. ಈಗ ಗಸಗಸೆ ತಣ್ಣಗಾಗಿದೆ. ಗಸಗಸೆ ಕೂಡ ಪೌಡ್ರ್ ಮಾಡ್ಕೊತೀನಿ. ಈ ಗಸಗಸೆ ಒಂಥರ ಅಂದರೆ ಡ್ರೈ ಪೌಡ್ರ್ ಥರ ಆಗಲ್ಲ. ಅಂದರೆ ಒಂಥರ ಎಣ್ಣೆ ಮಿಕ್ಸ್ ಆಗಿ ಪೌಡ್ರ್ ಆಗುತ್ತಲ್ಲ, ಸೊ ಆ ಥರನೇ ಆಗುತ್ತೆ. ಬೇರೆ ಇದ್ರ ಜೊತೆ ಪೌಡ್ರ್ ಜೊತೆ ಎಲ್ಲ ಕಲಿಸಿದಾಗ ಮಿಕ್ಸ್ ಆಗಿ ಎಲ್ಲ ಯೂನಿಫಾರ್ಮ್ ಆಗಿರುತ್ತೆ. ಮತ್ತು ಎಳ್ಳೂ ತಣ್ಣಗಾಗಿದೆ ಈಗ. ಅಂದರೆ ಹುರಿದು ಇಟ್ಟು ಸುಮಾರು ಹೊತ್ತಾಯಿತು ನಾನು ಇದನ್ನು. ಸೊ ಇದು ಕೂಡ ತಣ್ಣಗಾಗಿದೆ. ಇದನ್ನು ಕೂಡ ಪೌಡ್ರ್ ಮಾಡ್ಕೊತೀನಿ. ಈಗ ಎಲ್ಲದನ್ನು ಪೌಡ್ರ್ ಮಾಡಿದ್ದಾಯಿತು. ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಸ್ಪೂನಲ್ಲಿ ಜಸ್ಟ್ ಮಿಕ್ಸ್ ಕೊಡ್ತಿದ್ದೀನಿ ಅಷ್ಟೇ. ಬಟ್ ಇದನ್ನು ಕೈಯಲ್ಲೇ ನೀಟಾಗಿ ಕಲಿಸ್ಬೇಕು. ಅಂದರೆ ಇದೆಲ್ಲ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಅಲ್ವಾ, ನಟ್ಸ್ ಅಲ್ಲ, ಹಾಗಾಗಿ ಒಂದು ಸ್ವಲ್ಪ ಉಂಡೆ ಉಂಡೆ ಥರ ಆಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಹೊಡೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಹಾಗೇ ಎತ್ತಿಡ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಯಾಕೆಂದರೆ ಮಕ್ಳುಗಳು ಅಂದರೆ ಬರೀ ಅಂದರೆ ಬೆಲ್ಲ ಇಲ್ದಲೇ, ಸ್ವೀಟ್ನೆಸ್ ಇಲ್ದಲೇ ತಿನ್ನೋಕ್ಕೆ ಸ್ವಲ್ಪ ಹಿಂಸೆ ಪಡ್ಕೊತಾರೆ. ಹಾಗಾಗಿ ಒಂದು 1/4 ಕೆಜಿಯಷ್ಟು ಬೆಲ್ಲ ಕೂಡ ಪೌಡ್ರ್ ಮಾಡಿ ಹಾಕ್ತಿದ್ದೀನಿ ನಾನು. ಆದರೆ ನಾನಿಲ್ಲಿ ಆರ್ಗ್ಯಾನಿಕ್ ಪೌಡರ್ ಅಂದರೆ ಬೆಲ್ಲ ತೊಗೊಂಡಿದ್ದೆ. ಸೊ ಅದನ್ನು ಪೌಡ್ರ್ ಮಾಡಿ ಹಾಕಿದ್ದೀನಿ. ಈಗ ಎಲ್ಲದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಎತ್ತಿಡೋಣ. ಇದ್ರ ಜೊತೆಗೆ ಬೇಕಾದ್ರೆ ನೀವು ವಾಟರ್ ಮೆಲನ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಕೆಲವರು ಇದಕ್ಕೆ ಓಟ್ಸ್ ಕೂಡ ಹಾಕ್ತಾರೆ. ನೀವು ಬೇಕಂದರೆ ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಇದು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಬೆಲ್ಲ ಕೂಡ ಹೆಲ್ದಿನೇ. ಬೆಲ್ಲನೂ ಅಷ್ಟೇ ನಮ್ದು ಅಂದರೆ ಜಾಯಿಂಟ್ಸ್ ಪೇನ್ಗೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಮತ್ತು ನಿಮಗೆ ಅಂದರೆ ಇನ್ಸ್ಟೆಂಟಾಗಿ ಎನರ್ಜಿ ಕೊಡುತ್ತೆ ನಿಮಗೆ ಬೆಲ್ಲ. ಸೊ ಹಾಗಾಗಿ ಬೆಲ್ಲ ಕೂಡ ಯೂಸ್ ಮಾಡಿಕೊಂಡು ಅಂದರೆ ತುಂಬ ಅಂದರೆ ಜಾಸ್ತಿಯಾಗಿ ಯಾವುದನ್ನೂ ಯೂಸ್ ಮಾಡಬಾರ್ದು. ಲಿಮಿಟ್ ಆಗಿದ್ದರೆ ಎಲ್ಲದು ಒಳ್ಳೆಯದೇ. ಇದನ್ನೆಲ್ಲ ಒಂದು ಏರ್ ಟೈಟ್ ಬಾಕ್ಸಲ್ಲಿ ರೂಮ್ ಟೆಂಪರೇಚರ್ ಇದರಲ್ಲೇ ಸ್ಟೋರ್ ಮಾಡ್ತೀನಿ ನಾನು. ಮತ್ತು ಡೈಲಿ ಯೂಸ್ ಮಾಡೋಕ್ಕೆ ಅಂತ ಬಿಟ್ಟು ಒಂದು ಸಣ್ಣ ಬಾಕ್ಸಿಗೆ ಹಾಕಿಟ್ಕೊತೀನಿ ನಾನು ಇದನ್ನು. ಅಂದರೆ ದಿನ ಒಂದು 2 ಸ್ಪೂನ್ ಅಷ್ಟು ತಿಂದ್ರೇ ಸಾಕು. ಮಕ್ಕಳಿಗಾದ್ರೆ 1 ಸ್ಪೂನ್ ಸಾಕಾಗುತ್ತೆ. ಈ ಪೌಡ್ರನ್ನ ಬೇಕಾದ್ರೆ ನೀವು ಹಾಲು ಜೊತೆನಾರ ಮಿಕ್ಸ್ ಮಾಡ್ಕೊಡ್ಬೋದು, ಅಥವಾ ಹಾಗೇನೆ ಪೌಡ್ರನ್ನೇ ತಿನ್ನಕ್ಕೆ ಕೊಡ್ಬೋದು. ಅಂದರೆ ಇದು ಎಳ್ಳು ಸೂಸ್ಲು ಎಲ್ಲ ಇರುತ್ತಲ್ಲ, ಆ ಥರ ಸ್ವೀಟಾಗಿ ಚೆನ್ನಾಗಿರುತ್ತೆ. ಹೋಪ್ ಈ ರೆಸಿಪಿ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.